ಕೋಳಿ ತಿನ್ನೋರ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ ಕಮ್ಮಿ ಆಗ್ತಿದೆಯಾ ಅಂತ ಒಂದು ಡೌಟ್ ಇದೆ, ಅದನ್ನು ಕ್ಲಿಯರ್ ಮಾಡಿ. ನೋಡಿ, ಕೋವಿಡ್ ಸಂದರ್ಭ ನಂತರ ಕೋಳಿ ಸೇವಿಸುವವರ ಗ್ರಾಹಕರ ಸಂಖ್ಯೆ ಇರ್ಬೋದು ಮತ್ತು ಮೊಟ್ಟೆ ಸೇವಿಸುವ ಗ್ರಾಹಕರ ಸಂಖ್ಯೆ ಇರ್ಬೋದು ಹೆಚ್ಚಾಗ್ತಾ ಇದೆ. ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ನು ಕೂಡ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ನಮ್ಮ ದೇಶದಲ್ಲಿ ಈಗ ಏನು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಏನು ಸೇವನೆ ಮಾಡ್ತಾ ಇದ್ದಾರೆ, ಬೇರೆ ದೇಶಗಳಿಗೆ ಮುಂದುವರಿದ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಭಾಳ ಕಮ್ಮಿ ಇದೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಗ್ರಾಹಕರಿಗೂ ಕೂಡ ಎಲ್ಲೋ ಒಂದು ಕಡೆ ಜಾಗೃತಿ ಇದು ಕೂಡ ಬರ್ತಾ ಇದೆ. ಹಾಗಾಗಿ ಆಮೇಲೆ ನಮ್ಮಲ್ಲಿ ಪೌಲ್ಟ್ರಿ ಉದ್ಯಮದಲ್ಲಿ ಏನು ಕೋಳಿ ಮಾಂಸ ಇರ್ಬೋದು, ಮೊಟ್ಟೆ ಇರ್ಬೋದು, ಪ್ರೋಟೀನ್ ಯುಕ್ತ ಆಹಾರ ಆಗಿದೆ ಮತ್ತು 20% ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಕಮ್ಮಿ ದರದಲ್ಲಿ ಕೂಡ ಪ್ರೋಟೀನ್ ಸಿಗ್ತಕ್ಕಂಥ ಆಹಾರ ಅಂದರೆ ಅದು ಪೌಲ್ಟ್ರಿ ಉದ್ಯಮದಿಂದ ಬರ್ತಕ್ಕಂಥ ಕೋಳಿ ಮಾಂಸ ಮತ್ತು ಮೊಟ್ಟೆ ಇದೆ. ಮತ್ತು ಜನತೆಗೂ ಕೂಡ ಕಡಿಮೆ ಬೆಲೆಗೆ ಮತ್ತು ಅಡಲ್ಟ್ರೇಟ್ ಮಾಡೋದಕ್ಕೂ ಆಗೋದಿಲ್ಲ. ಬೇರೆ ಪದಾರ್ಥಗಳಾದರೆ ಅಡಲ್ಟ್ರೇಟ್ ಮಾಡಿ ಮಾರ್ಕೆಟಲ್ಲಿ ಇದು ಮಾಡ್ತಾರೆ. ನಮ್ಮ ಪದಾರ್ಥಗಳು ಅಡಲ್ಟ್ರೇಟು ಕೂಡ ಆಗೋದಿಲ್ಲ. ಹಾಗಾಗಿ ಕೋಳಿ ಮೊಟ್ಟೆ ಮಾಂಸ ತಿನ್ನೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನೂ ಹೆಚ್ಚು ಜನರಲ್ಲಿ ಜಾಗೃತಿ ಬಂದು ಇನ್ನೂ ಕೂಡ ಬೇರೆ ಮುಂದುವರೆದ ದೇಶಗಳು ಯಾವ ರೀತಿ ಇದೆ ಅದೇ ರೀತಿ ನಮ್ಮ ದೇಶದಲ್ಲಿ ಈಗ ನೋಡಿ, 100 ಮೊಟ್ಟೆ ವಾರ್ಷಿಕವಾಗಿ ಒಬ್ಬರು ತಿಂತಾ ಇದ್ದಾರೆ. ಮುಂದುವರೆದ ದೇಶಗಳಲ್ಲಿ 360ಕ್ಕೂ 400ಕ್ಕೂ ಮೀರಿ ತಿಂತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಅಂದರೆ ಒಂದು ದಿನಕ್ಕೆ 2 ಮೊಟ್ಟೆ ತಿನ್ನೋದು ತಪ್ಪಿಲ್ಲ ಅಂತ ಡಾಕ್ಟ್ರುಗಳು ಕೂಡ ಹೇಳ್ತಾ ಇದ್ದಾರೆ. 2 ಮೊಟ್ಟೆ ಸೇವನೆ ಮಾಡ್ಬೋದು. ಹಾಗೆ ಚಿಕನ್ ಕೂಡ 200 ಗ್ರಾಮ್ವರೆಗೂ ಕೂಡ ಸೇವನೆ ಒಂದು ದಿನಕ್ಕೆ ಮಾಡ್ಬೋದು. ಓಕೆ ಸರ್, ಇವಾಗ ಈ ಕೃಷಿ ಮೇಳದಲ್ಲಿ ಪ್ರತಿ ವರ್ಷ ನಿಮಗೆ ಕಾಮನ್ ಆಗಿ ಬರುವಂಥ ಪ್ರಶ್ನೆಗಳು ಪಬ್ಲಿಕ್ಕಿಂದ ಆಗಿರ್ಬೋದು ಅಥವಾ ರೈತರಿಂದ ಆಗಿರ್ಬೋದು ಅಥವಾ ಉತ್ಸಾಹಿ ಬಿಸ್ನೆಸ್ ಶುರು ಮಾಡೋದ್ರಿಂದ ಆಗಿರ್ಬೋದು, ಏನು ಬರುತ್ತೆ ಸರ್? ಸುಬ್ರಹ್ಮಣ್ಯ ಭಟ್ ಕ್ವೆಶ್ಚನ್, 40 ಗ್ರಾಮ್ದು 2 kg ಯಾಕೆ ಆಗುತ್ತೆ? 3 ರೂಪಾಯಿ. ಸಾಮಾನ್ಯವಾಗಿ ಇಲ್ಲಿ ಬರುವಂಥ ಸಂದರ್ಶಕರು, ನಮ್ಮ ಸ್ಟಾಲ್ಗಳಿಗೆ ಬರುವಂಥ ಸಂದರ್ಶಕರಲ್ಲಿ ಒಂದು 2 ವಿಷಯ ತೀರಾ ಮುಖ್ಯವಾಗಿ ನಾವು ಗಮನಿಸ್ತೀವಿ. ಒಂದನೇದು ಏನಂತ ಹೇಳಿದರೆ, ರೈತಾಪಿ ವರ್ಗಗಳು ಇಲ್ಲಿಗೆ ಬರುವವರು, ಸರ್ ನಾವು ಕೋಳಿ ಬೆಳಿಬೇಕು, ಅದಕ್ಕೆ ನಮಗೆ ಮಾರ್ಗದರ್ಶನ ಮಾಡಿ, ಕೋಳಿಗೆ ಬೇಕಾದಂಥ ಮರಿ, ಅದಕ್ಕೆ ಬೇಕಾದಂಥ ತಿನಿಸು, ಆಹಾರ ಪೂರೈಕೆಗಳು, ಅದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳು ಎಲ್ಲಿ ಸಿಗ್ತವೆ ಅಂತಂದರೆ, ಜನರಲ್ಲಿ ಕೋಳಿ ಬೆಳೆಯುವ ಬಗ್ಗೆ, ಕೋಳಿ ಮಾರಾಟ ಮಾಡುವ ಬಗ್ಗೆ ಸದಭಿಪ್ರಾಯ ಇದೆ ಮತ್ತು ಅದರ ಬಗ್ಗೆ ಆಸಕ್ತಿ ಕೂಡ ಇದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಇನ್ನೊಂದು ವರ್ಗದ ಜನ ನಗರಗಳಿಂದ ಬರುವಂಥವ್ರು, ಅವರಲ್ಲಿ ಇರುವಂಥದ್ದು ಅಂತ ಹೇಳಿದರೆ, ಈ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆಗಲಿ ಟೆಲಿವಿಷನ್ ಆಗಲಿ ನೋಡಿ ಅವರಲ್ಲಿ ತಪ್ಪು ಕಲ್ಪನೆ ಬಂದಿದೆ. ಕೋಳಿ ತಿನ್ನೋದ್ರಿಂದ ಅದರಲ್ಲಿ ಹಾರ್ಮೋನ್ಸ್ ಇರ್ತವೆ, ಸ್ಟೀರಾಯ್ಡ್ಸ್ ಇರ್ತವೆ, ಆ್ಯಂಟಿಬಯೋಟಿಕ್ ಇರ್ತವೆ ಅನ್ನೋಂಥ ಒಂದು ತಪ್ಪು ಕಲ್ಪನೆ ಇದೆ. ಕೋಳಿ ತಿನ್ನೋದ್ರಿಂದ ಹೃದಯಾಘಾತ ಆಗುತ್ತೆ ಅನ್ನೋ ತಪ್ಪು ಕಲ್ಪನೆ ಇದೆ. ಕೋಳಿ ತಿಂದರೆ ಹೆಣ್ಮಕ್ಳು ಬೇಗ ಮೈನೆರಿತಾರೆ ಅನ್ನೋಂಥ ಒಂದು ತಪ್ಪು ಕಲ್ಪನೆ ಇದೆ. ಇದ್ರ ಬಗ್ಗೆ ಕೂಡ ಅವ್ರು ನಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ. ನಾವು ಅದನ್ನು ಅವ್ರಿಗೆ ಹೇಳ್ತೀವಿ, ಕೋಳಿ ಮರಿ, ಅದು ಕೋಳಿಯ ಮಾಂಸ ಆಗಲಿ ಅಥವಾ ಕೋಳಿಯ ಮೊಟ್ಟೆ ಆಗಲಿ ಅನ್ನಾಂಶ ಭರಿತವಾದಂತಹ ಒಂದು ಆಹಾರ. ಅದು ನಾವು ಸಾಮಾನ್ಯವಾಗಿ ಮೊಟ್ಟೆ ತಿನ್ನಿ ಅಥವಾ ಕೋಳಿ ಮಾಂಸ ತಿನ್ನಿ ಅಂತ ಹೇಳಿದರೆ 24 ಗಂಟೆ ಅದನ್ನೇ ತಿನ್ನಿ ಅಂತ ಹೇಳೋದಿಲ್ಲ. ಅದನ್ನು ಬಳಸಿ ನಿಮ್ಮ ದಿನನಿತ್ಯದ ಆಹಾರದ ಜೊತೆಗೆ ಇದನ್ನು ಸೇವನೆ ಮಾಡಿ ಅಂತ. ಅಂದರೆ ಈಗ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಭಾರತೀಯ ವೈದ್ಯರ ಸಂಘ, ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ದಿನಕ್ಕೆ 200 ಗ್ರಾಮ್ ಮೊಟ್ಟೆ, ದಿನಕ್ಕೆ 200 ಗ್ರಾಮ್ ಮಾಂಸ, ದಿನಕ್ಕೆ 2 ಮೊಟ್ಟೆ, ದಿನಕ್ಕೆ 180 ml ಹಾಲು, ಇದನ್ನು ನಿಮ್ಮ ಆಹಾರದ ಜೊತೆಗೆ ಬೆರೆಸಿ ತಿನ್ನಬೇಕು ಅಂತಾರೆ. 2 ಮೊಟ್ಟೆ, 200 ಗ್ರಾಮ್ ಚಿಕನ್ನು, 180 ml ಹಾಲು, ಸಮತೋಲನ. ಇದನ್ನು ನೀವು ತರಕಾರಿ, ಬೇಳೆ ಕಾಳು, ಬೇರೆ ಏನು ತಿಂತೀರಿ ಅದ್ರ ಜೊತೆಗೆ ಇದನ್ನು ಬೆರೆಸಿ ತಿನ್ನಬೇಕು. ಅದು ಉತ್ತಮ ಆರೋಗ್ಯಕ್ಕೆ ಬುನಾದಿ. ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಎಲ್ಲ ನಗರ ಭಾಗದ ಸಂದರ್ಶಕರಿಗೆ ನಾವು ಇದನ್ನು ಹೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.